ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈಗ ಸಮಯ ಬಂದು ಬೆಳಗಿನ ಜಾವ 6:13 ಆಗಿದೆ ಕಣ್ರಿ. ಕರೆಕ್ಟಾಗಿ ಇವತ್ತು ಬೇಗನೆ ಸ್ವಲ್ಪ ಬಂದ್ರಿ. ಯಾಕಂತ ಹೇಳಿದ್ರೆ 3 ದಿನದಿಂದ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು, ಬಿಸಿಲು ಅಂದರೆ ಬಿಸಿಲು. 11 ಗಂಟೆ ಮೇಲೆ ಅಂತೂ ತೋಟದಲ್ಲಿ ಇರೋಕ್ಕಾಗೋದಿಲ್ಲ, ಅಷ್ಟು ಹೆವಿ ಬಿಸಿಲು ಹೊಡಿತಾ ಐತೆ. ಅದಕ್ಕೆ ಸ್ವಲ್ಪ ತಣ್ಪತ್ತಲ್ಲಿ ಕೆಲಸ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆನೆ ಬಂದಿದ್ದೀವಿ ಕಣ್ರಿ. ನೀವು ಕೂಡ ಅಷ್ಟೇನೆ ಬೆಳಗ್ಗೆ ಹೊತ್ತು ತಣ್ಪತ್ತಲ್ಲಿ ಕೆಲಸ ಮಾಡ್ಕೊಳ್ರಿ. ಬಿಸಿಲಲ್ಲಿ ಆರಾಮಾಗಿ ಮನೆಗಿರ್ರಿ ಅಂತಲೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಬೆಳಗ್ಗೆ ಹೊತ್ತು ಕೆಲಸ ತುಂಬ ಚೆನ್ನಾಗಿ ಜರುಗ್ತೈತೆ. ಬಿಸಿಲು ಟೈಮಲ್ಲಿ ಜರುಗೋದಿಲ್ಲ ಕಣ್ರಿ ಅಲ್ವಾ. ಹಾಗಾಗಿ ಬೆಳಗ್ಗೆ ಹೊತ್ತು ಮಾಡ್ಕೊಳಕ್ಕೆ ತುಂಬಾ ಟ್ರೈ ಮಾಡಿರಿ. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ನನ್ನ ರೋಟೀನ್ ಅಂತ ಪ್ರತಿಯೊಂದು ಕೂಡ ಇವಾಗ ಬೆಳಗಿನ ಜಾವ 6:13 ವಿಡಿಯೋ ಶುರು ಮಾಡಿದ್ದೀನಿ. ಸಂಜೆ 6:15ವರೆಗೂ ಕೂಡ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ, ಒಬ್ಬ ಹಳ್ಳಿ ಹುಡ್ಗಂಗೆ ಸಪೋರ್ಟ್ ಮಾಡ್ಬೇಕಂತ ಹೇಳಿದ್ರೆ ಏನು, ಒಂದೇ ಒಂದು ಲೈಕ್. ನೀವು ಮಾಡೋ ಒಂದು ಲೈಕಿಂದ ಅದೇ ನಮಗೆ ಸಪೋರ್ಟ್ ಅಂತಲೇ ಹೇಳ್ಬೋದು. ಓಕೆ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇದು ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ಲೈಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ, ಹಾಗಂತ ಕೊಡ್ರಿ ಕಣ್ರಿ. ಸದ್ಯಕ್ಕೆ ಮನೆ ಸೈಡ್ ಬಂದೆ. ಅಮ್ಮ ಟಾರ್ಪಲ್ ಇಲ್ಲೇ ಐತೆ, ಯಾರು ಎತ್ಕೊಂಡೇ ಹೋಗ್ಲಿಲ್ಲ. ಪ್ರೇಮಕ್ಕ ಟಾರ್ಪಲ್. ನಮ್ಮಮ್ಮ ಬೆಳಗ್ಗೆ ಬಂದು ಇಲ್ಲಿ ಕಾಫಿ ಕುಡಿತಿದ್ದಾರೆ. ಮನೇಲಿ ಕುಡ್ದಿರಾ ಇಲ್ಲಿ ಬಂದು ಕುಡಿತಾ ಇದ್ದಾರೆ. ಆಯ್ತಾ ಕುಡ್ದಿದ್ದು ಕಾಫಿ. ಇವಾಗ ಚೀಲ ಎತ್ಕೋಬೇಕು. ಚೀಲಗಳೆಲ್ಲ ಇಲ್ಲೇ ಬಿದ್ದಿದ್ದಾವೆ. ಜೊತೆಗೆ ನನ್ನ ತಲೆ ಕಟ್ಕೊಂಡು ಒಂದು ಟವಲ್ ಕೂಡ ಎತ್ಕೊಂಡು ಚೀಲ ಎತ್ಕೊಂಡು ಹೋಗಿ ಕೆಲಸ ನೋಡೋಣ. ಬೇಗ ಬನ್ನಿ. ಬೆಳಗ್ಗೆನೆ ಬಂದು ಕಾಯಿಗಳೆಲ್ಲ ಬಿಡಿಸಿ ಚೀಲದಲ್ಲಿ ಹಾಕಿ ಇನ್ನೂ ಬಿಡಿಸ್ತಾ ಇದ್ದೀವಿ ಕಣ್ರಿ. ಈಗ ಸಮಯ ಬಂದು 8:15 ಆಗಿದೆ. ಆ ಸಾಲು ಬಂದು ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ. ಆ ಬೇಷನ್ ಬಂದು ನಮ್ಮಮ್ಮಂದು, ಈ ಬೇಷನ್ ಬಂದು ನಂದು. ನಾನು ಈ ಸಾಲು ಬಿಡಿಸ್ತಾ ಇದ್ದೀನಿ ಕಣ್ರಿ. ಈ ಥರ ನಡೀತಾ ಇದೆ ನಮ್ಮ ಕೆಲಸ. ಬೆಳಗ್ಗೆ ಈ ಥರ ಕೆಲಸ ನಡೀತಾ ಇದೆ ಆಲ್ಮೋಸ್ಟ್ ನಮ್ಮದು. ಈಗ ಸಮಯ ಬಂದು 10:30 ಆಗಿದೆ ಕಣ್ರಿ. ಈ ಮರದೆಲ್ಲ ಹುಳುಗಳು ಗುಯ್ಯೋ ಅಂತವೆ. ಈ ಚಿತ್ತೆ ಮಳೆ ಬಂದರೆ ಹಿಂಗೆ ಚಿತ್ತೆ ಮಳೆ ಬಂದಿರಬೇಕು ಮೋಸ್ಟ್ಲಿ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಅದಕ್ಕೆ ಹುಳುಗಳು ಬಡ್ಕೊಂತಿರೋದು. ಚಿತ್ತೆ ಮಳೆನಾಗೆ ಹುಳುಗಳು ಬರೋದು. ಕಣ್ಗೂ ಕಾಣಿಸಲ್ಲ, ಏನಂದರೆ ಆ ಮರದ ಕಲ್ಲರ್ ಇರ್ತಾವ ಆಲ್ಮೋಸ್ಟ್ ಕಣ್ಗೂ ಕೂಡ ಕಾಣಿಸೋದಿಲ್ಲ ಅಂತ ಹುಳುಗಳು ಬಡ್ಕೊತಾವೆ. ಈಗ ನೀರು ಹಿಡ್ಕೊಂಡಿರ ಊಟ ಮಾಡಕ್ಕೆ ಬಂದಿದ್ಯಾ? ಅವಾಗ ಮೇಯ್ತಾನೂ ಇದೆಯಾ? ನೀರು ಇಲ್ದಿರ ಅದು ಹೆಂಗೆ ಇಳಿತದ ನಿನ್ಕ? ನೀರೇ ಕುಡಿಯಲ್ಲ, ಗಂಟ್ಲಾಗ ಹಾಕಣಿಯ. ಅಲ್ಲ, ನೀರು ಇಲ್ದಿರ ಸಂಸಾರ ಅಷ್ಟು ಬೇಗ ವಂಚ್ತಾ ಇದ್ದೀಯ. ಈಗ ನೀರು ಹಿಡ್ಕೊತಾ ಇದ್ದೀನಿ. ಕೋಲ್ಡ್ ವಾಟರ್ ಕಣ್ರಿ. ಗೋಣಿಚೀಲ ಸುತ್ತಿರೋದ್ರಿಂದ ಮರಕ್ಕೆ ನೆರಳಲ್ಲಿ ಬೇರೆ ಇದೆ ಆಲ್ಮೋಸ್ಟು. ಈ ಮರದ ನೆರಳಲ್ಲಿ ಇರೋದ್ರಿಂದ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿರುತ್ತೆ. ಕೋಲ್ಡ್ ನೀರು ಕೂಡ ಹಿಡ್ದಿದ್ದಾಯ್ತು. ನಾಷ್ಟ ಮಾಡೋಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಮನೇಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಮಸಾಲೆ ಚಿತ್ರಾನ್ನ ಕಣ್ರಿ. ಮಸಾಲೆ ಚಿತ್ರಾನ್ನ ಮತ್ತು ಚಟ್ನಿ ಎರಡು ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ಪ್ರೇಮಕ್ಕವ್ರೆ ಹೆಂಗಿದೆ? ಚೆನ್ನಾಗೈತಾ? ಇವತ್ತು ಮರ್ಕುರಿನಲ್ಲಿ ಹಾಲು ಬಿಡ್ತಾಯಿದ್ದೀನಿ ಕಣ್ರಿ. ಯಾರೋ ಹೇಳಿದ್ರು ಹಾಲು ಒಂದು 50 ಲೀಟ್ರ್ ಬಿಡಪ್ಪ, ಇಳುವರಿ ತುಂಬ ಚೆನ್ನಾಗಿ ಬರ್ತೈತೆ ಅಂತ. ಹಾಗಾಗಿ ಬಿಟ್ಟಿದ್ದೀನಿ ಕಣ್ರಿ. ಹಂಗಂತ ಯಾರನ್ನ ನಿಜ ಅನ್ಕೊಂಬಿಟ್ಟಿರ? ಏನಂದರೆ 19ನಲ್ಲಿ ಬೇಸಾಯ ಬಿಡ್ದಿರೋದು. ಈ ನೀರು ಬಿಟ್ಟಿರೋ ಪ್ರೆಸರ್ಗೆ ಅದು ನೋಡ್ರಿ, ಒಳ್ಳೆ ಹಾಲು ಬಂದಂಗೆ ಬುರ್ಗ್ ಬಂದಂಗೆ ಬಂದದೆ. ಯಾರೋ ನೋಡಿದವ್ರು ಹಾಲು ಬಿಡ್ತಾವನೇನೋ ಅನ್ಕೋಬೇಕು. ಮರ್ಕುರಿನಲ್ಲಿ ಬಿಡ್ತಾ ಇದ್ದೀನಿ. ಇವಾಗ ಸೆಂಟ್ರ್ ಟಾಕು ಓಡ್ತಾ ಇದೆ. ನೀರು ಮತ್ತು ಬೇಸಾಯ ಎರಡು ಓಡ್ತಾಯಿದೆ ಕಣ್ರಿ. ಗಾಡಿ ಕೂಡ ಹಾಕ್ಕೊಂಡೋಯ್ತು, ಮೂಟೆ ರೆಡಿ ಮಾಡಿದ್ದೆ. ಟೆಂಪೋ ಕೂಡ ಹಾಕ್ಕೊಂಡೋಯ್ತು ಕಣ್ರಿ. ಈಗ ಸಂಜೆ ಬಂದು 4 ಗಂಟೆ ಆಗಿದೆ ಕಣ್ರಿ. ಈಗ ನಾವು ಮತ್ತೆ ತೊಂಡೆಕಾಯಿನ ಬಿಡ್ಸೋಕ್ಕೆ ಬಂದಿದ್ದೀವಿ. ಒಂದು ಕಡೆ ನಾವು ಬಿಡಿಸ್ತಿದ್ರೆ ಇನ್ನೊಂದು ಕಡೆ ನಾನು ಬಿಡಿಸ್ತಾಯಿದ್ದೀನಿ. ಇದೇ ರೀತಿಯಾಗಿರುತ್ತೆ ಡೈಲಿ ಕೂಡ ನಮ್ಮ ಒಂದು ಕೆಲಸ. ಏನಂದರೆ ಈ ಥರ ಮಾತಾಡಿಕೊಂಡು ಬಿಡಿಸ್ತಾ ಇರ್ತೀವಿ. ನಾನು ಮತ್ತು ನಮ್ಮಮ್ಮ ಇಬ್ಬರೇ ನಮ್ಮ ತೋಟ ಎಲ್ಲ ನಾವು ಬಿಡಿಸೋದು. ಇದೇ ಥರ ಮಾತಾಡಿಕೊಂಡು ಕಾಯಿಗಳು ನೋಡ್ಕೊಂಡು ಇಬ್ಬರು ಬಿಡಿಸ್ತಾ ಇರ್ತೀವಿ ಕಣ್ರಿ. ಈ ರೀತಿಯಾಗಿರುತ್ತೆ ನಮ್ಮ ಒಂದು ಕೆಲಸ.